ನಮಸ್ತೆ ಸ್ನೇಹಿತರೆ, ನಾನು ಸುಷ್ಮಂತ್. ಈ ಧ್ರುವರಾಟಿ ಅನ್ನೋ ಒಂದು ಹೆಸರನ್ನು ಕೇಳಿರ್ತೀರಾ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಹಳಷ್ಟು ಸದ್ದು ಮಾಡಿದಂಥ ಧ್ರುವರಾಟಿಯ ವಿಡಿಯೋಗಳು ಎಲ್ಲ ಕಡೆ ಶೇರ್ ಆಗ್ತಾ ಇದ್ವು. ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ಗಳಲ್ಲಿ ಹಾಗೂ ಬಹಳಷ್ಟು ಟ್ರೆಂಡಿಂಗ್ನಲ್ಲಿ ಇರ್ತಾ ಇದ್ದು ಈ ವಿಡಿಯೋಗಳು. ಎಲ್ಲರೂ ಕೂಡ ಸರ್ಚ್ ಮಾಡಿ ಧ್ರುವರಾಟಿಯ ವಿಡಿಯೋಗಳನ್ನೇ ಹುಡುಕ್ತಾ ಇದ್ರು. ಈ ಧ್ರುವರಾಟಿ ಯಾರು ಅಂತ ಹೇಳಿದರೆ, ಧ್ರುವರಾಟಿ ಅವರು ಮೂಲತಃ ಹರಿಯಾಣದ ರೋಟಕ್ ಎಂಬಲ್ಲಿ ಜನಿಸುತ್ತಾರೆ 1994ರಲ್ಲಿ. ಧ್ರುವರಾಟಿ ಅವರ ತಂದೆ ಒಬ್ಬ ಇಂಜಿನಿಯರ್, ತಾಯಿ ಟೀಚರ್ ಆಗಿರ್ತಾರೆ. ಧ್ರುವರಾಟಿ ಅವರ ಅಜ್ಜ BFS ಆರ್ಮಿಯಲ್ಲಿ ಕೆಲಸ ಮಾಡಿರ್ತಾರೆ. ಧ್ರುವರಾಟಿ ಅವರಿಗೆ ಬಾಲ್ಯದಿಂದಲೇ ಈ ಪುಸ್ತಕಗಳನ್ನು ಓದೋ ಹುಚ್ಚಿರುತ್ತೆ. ಈ ಸತ್ಯಜಿತ್ ರೈ ಅವರ ಪುಸ್ತಕಗಳು ಹಾಗೂ ಈ ಡಿಟೆಕ್ಟಿವ್ ಪುಸ್ತಕಗಳು ಹಾಗೂ ಅವರಿಗೆ ಚಿಕ್ಕ ವಯಸ್ಸಿನಲ್ಲಿ ನಾನು ಒಬ್ಬ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡಿಟೆಕ್ಟಿವ್ ಆಫೀಸರ್ ಆಗಬೇಕನ್ನೋದು ಒಂದು ಆಸೆ ಇರುತ್ತೆ. ಧ್ರುವರಾಟಿ ಅವರು 8ನೇ ವಯಸ್ಸಿನಿಂದಲೇ ವಿಡಿಯೋಗಳನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಹಾಗೂ ಅವರು ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಕೂಡ ಹೌದು. ಅವರೀಗ ಜರ್ಮನಿಯಲ್ಲಿ ಸೆಟ್ಲ್ ಆಗಿದ್ದಾರೆ. ಹಾಗೂ 2014ರಲ್ಲಿ ಅವರು ಮೊದಲ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾರೆ. ಈಗ ನರೇಂದ್ರ ಮೋದಿಜಿಯವರ ಬಗ್ಗೆ ಮಾಡಿದಂತಹ ಧ್ರುವರಾಟಿಯ ವಿಡಿಯೋಗಳು ಎಲ್ಲ ಕಡೆ ಕೂಡ ವೈರಲ್ ಆಗಿದ್ದಾವೆ ಅಂತಲೇ ಹೇಳ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ನರೇಂದ್ರ ಮೋದಿಜಿಯವರ ಹವಾ ಕಮ್ಮಿ ಆಗೋಕ್ಕೆ ಮೂಲ ಕಾರಣನೇ ಈ ಧ್ರುವರಾಟಿ ಅವರ ವಿಡಿಯೋಗಳು. ಆ ಧ್ರುವರಾಟಿ ಅವರು BJP ಸರ್ಕಾರದ ವೈಫಲ್ಯ ಹಾಗೂ BJP ಸರ್ಕಾರ ಹೇಗೆ ತನ್ನ ನಿಲುವುಗಳಿಂದ ಜನಸಾಮಾನ್ಯರ ಮೇಲೆ ಪರಿಣಾಮ ಬೀರುತ್ತಿದೆ ಹಾಗೂ ಶ್ರೀಮಂತರ ತಿಜೋರಿ ಹೇಗೆ ತುಂಬುತ್ತಿದೆ ಅನ್ನೋದನ್ನು ಎಳೆಯಾಗಿ ಧ್ರುವರಾಟಿಯ ವಿಡಿಯೋಗಳಲ್ಲಿ ತೋರಿಸಲಾಗಿದೆ. ಹಾಗೂ ಡಿಕ್ಟೇಟರ್ ಅನ್ನೋ ಒಂದು ಸರ್ವಾಧಿಕಾರಿ ಅನ್ನೋ ಒಂದು ವಿಡಿಯೋ, ನರೇಂದ್ರ ಮೋದಿಜಿಯವರ ಬಗ್ಗೆ ಮಾಡಿದಂತಹ ಒಂದು ವಿಡಿಯೋ ಸುಮಾರು 1.5 ಕೋಟಿಗೂ ಹೆಚ್ಚು ವೀಕ್ಷಣೆ ಕಂಡಿದೆ. ಹಾಗೂ ನರೇಂದ್ರ ಮೋದಿ ರಿಯಲ್ ಸ್ಟೋರಿ ಅನ್ನೋ ಒಂದು ವಿಡಿಯೋ ಸುಮಾರು 3 ಕೋಟಿಗೂ ಹೆಚ್ಚು ವೀಕ್ಷಣೆಯನ್ನು ಕಂಡಿದೆ. ಧ್ರುವರಾಟಿ ಅವರು 2,20,00,000ಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಅನ್ನು ಕೂಡ ಹೊಂದಿದ್ದಾರೆ.